ಅವನು ಒಬ್ಬ ಒಳ್ಳೆ ವಿದ್ಯಾರ್ಥಿ, ತುಂಬ ಬುದ್ಧಿವಂತ ವಿದ್ಯಾರ್ಥಿ, ಒಬ್ಬ ಒಳ್ಳೆ ಮಗ, ವ್ಯಕ್ತಿತ್ವದಲ್ಲಿ ಗಂಭೀರ. ಆದರೆ ಅವನು ದೇವರಾಗಬೇಕು ಅಂತ ಹೋದ. ಇದು ಲೈಟ್ ಯಾಗಮಿಯ ಕತೆ. ಒಬ್ಬ ಪ್ರತಿಭಾಶಾಲಿಯಾದಂಥ ವಿದ್ಯಾರ್ಥಿ ಕ್ರೂರ ವ್ಯಕ್ತಿಯಾಗಿ ಬದಲಾದವನ ಕತೆ. ವೆಲ್ಕಮ್ ಟು ಆ್ಯನಿಮಲ್ ಲವರ್ ಕನ್ನಡ. ಇವತ್ತು ನಾವು ಡೆತ್ ನೋಟಲ್ಲಿ ಬರುವಂಥ ಲೈಟ್ ಯಾಗಮಿ ಮುಖ್ಯ ಪಾತ್ರಧಾರಿಯ ಬಗ್ಗೆ ತಿಳ್ಕೊಳ್ಳೋಣ. ಅವನಿಗೆ ಡೆತ್ ನೋಟ್ ಸಿಕ್ಕಿದ್ದು, ಅವನ ಯೋಚನೆಗಳು, ಅವನ ತಂತ್ರಗಳು ಮತ್ತು ಅವನ ಕೊನೆಗಾಲ ಎಲ್ಲವನ್ನ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಮೊದಲಿಗೆ ಈ ಲೈಟ್ ಯಾಗಮಿ ಯಾರು? ಲೈಟ್ ಯಾಗಮಿ ಜಪಾನಿನಲ್ಲಿ ಓದ್ತಾನೆ. ಅವನು ಜಪಾನ್ನಲ್ಲಿರುವ ಹೈಸ್ಕೂಲಲ್ಲಿ ಒಬ್ಬ ಬುದ್ಧಿವಂತ ಸ್ಟೂಡೆಂಟ್ ಆಗಿರ್ತಾನೆ. ಓವರಾಲ್ ಆಗಿ ಹೇಳಬೇಕು ಅಂದರೆ ಅವನು ಎಲ್ಲ ವಿಷಯದಲ್ಲೂ ಪರ್ಫೆಕ್ಟ್ ಆಗಿರ್ತಾನೆ. ಆದರೆ ಆಗ ಅವನಿಗೆ ಸಿಗೋದೆ ಈ ಡೆತ್ ನೋಟ್. ಈ ಡೆತ್ ನೋಟಲ್ಲಿ ಯಾರ ಹೆಸರು ಬರೆದ್ರು ಅವ್ರು ಸಾಯ್ತಾರೆ. ಅವನ ನಿಜವಾದ ಕತೆ ಆಗಲೇ ಶುರುವಾಗೋದು. ತುಂಬ ಬುದ್ಧಿವಂತ ಮತ್ತು ಶಿಸ್ತುಬದ್ಧವಾಗಿರುವ ಲೈಟ್ ಯಾಗಮಿ ಕಿರಾ ಹೇಗದ. ಮೊದಲು ಲೈಟ್ ಯಾಗಮಿ ಈ ಡೆತ್ ನೋಟ್ನ ಯಾವುದೇ ಕಾರಣಕ್ಕೂ ನಂಬ್ತಿರ್ಲಿಲ್ಲ. ಮೊದಲು ಅವನು ಈ ಡೆತ್ ನೋಟ್ನ ಟೆಸ್ಟ್ ಮಾಡೋಕ್ಕೆ ಅಂತ ಹೊರಡ್ತಾನೆ. ಆ ಟೆಸ್ಟಲ್ಲಿ ಈ ಡೆತ್ ನೋಟು ನಿಜವಾಗ್ಲೂ ಕೆಲಸ ಮಾಡುತ್ತೆ ಅಂತ ತಿಳ್ಕೊಂಡಾದ್ಮೇಲೆ ಅವನ ಮುಂದಿನ ಮಾಸ್ಟರ್ ಪ್ಲ್ಯಾನ್ ನಮಗೆ ಗೊತ್ತಾಗುತ್ತೆ. ಅವನ ಉದ್ದೇಶ ಈ ಡೆತ್ ನೋಟ್ನ ಉಪಯೋಗಿಸಿ ಪ್ರಪಂಚದಲ್ಲಿರುವ ಎಲ್ಲ ಕೆಟ್ಟ ವ್ಯಕ್ತಿ ಅಂದರೆ ಕ್ರಿಮಿನಲ್ಸ್ನ ಕೊಲ್ಲೋದಾಗಿರುತ್ತೆ. ಒಬ್ಬರಾದ ಮೇಲೆ ಒಬ್ಬರು ಅವನ ಕೈಯಿಂದ ಈ ಡೆತ್ ನೋಟಿಂದ ಕೊಲ್ಲಲ್ಪಡ್ತಾರೆ. ಆದ್ದರಿಂದ ಜನ ಅವನನ್ನು ಕಿರಾ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ. ಅವನಿಗೆ ಈ ಬುಕ್ನಿಂದ ಅವನು ದೇವರಾಗಿದ್ದಾನೆ ಅಂತ ಭ್ರಮೆ ಶುರುವಾಗುತ್ತೆ. ಹೋಗ್ತಾ ನೋಡ್ತಾ ಮುಂದೆ ಅವನು ಈ ಬುಕ್ನಿಂದ ಉಪಯೋಗಿಸಿ ಕೆಟ್ಟವರನ್ನು ಕೊಲ್ತಾ ಅವನೇ ಕೆಟ್ಟವನಾಗ್ತಾ ಬರ್ತಾನೆ. ಈ ಕತೆ ಹೋಗ್ತಾ ನಮಗೆ ಇಂಟ್ರೆಸ್ಟ್ ಹಾಕೋದೆ ಈ ಬುದ್ಧಿವಂತನ ಜೊತೆ ಅವನ ವಿರುದ್ಧವಾಗಿ ನಿಲ್ಲೋಕ್ಕೆ ಮತ್ತೊಬ್ಬ ಬುದ್ಧಿವಂತ ಬಂದಾಗಲೇ. ಮುಂದೆ ನೋಡೋದು ನಾವು ಕಿರಾ ವರ್ಸಸ್ ಎಲ್, ಬುದ್ಧಿವಂತರ ಕಾಳಗ. ಲೈಟ್ ಯಾಗಮಿ ಅಥವಾ ಕಿರಾನ ನಿರಂತರ ಕ್ರಿಮಿನಲ್ಗಳ ಕೊಲೆಯಿಂದ ಅದನ್ನು ಸಾಲ್ವ್ ಮಾಡೋದಕ್ಕೆ ಆಗ ಬರ್ತಾನೆ ಪ್ರಪಂಚದ ಅತಿ ಬುದ್ಧಿವಂತ ಮತ್ತು ಇಡೀ ಪ್ರಪಂಚ ಕಂಡ ಅತ್ಯಂತ ಬುದ್ಧಿವಂತ ಡಿಟೆಕ್ಟಿವ್ ಎಲ್. ಆಗ ಶುರುವಾಗೋದೆ ಈ ಬುದ್ಧಿವಂತರ ಕಾಳಗ, ಎಲ್ ವರ್ಸಸ್ ಕಿರಾ. ಒಂದೇ ಚದುರಂಗ ಆಟ ಆಡೋದಕ್ಕೆ ಇಬ್ಬರು ಬುದ್ಧಿವಂತರು ಎದುರು ಬದರಾಗಿ ಕೂರ್ತಾರೆ. ಅವರೇ ಎಲ್ ಮತ್ತು ಕಿರಾ. ಇದು ಬುದ್ಧಿವಂತರ ಕಾಳಗ. ಒಬ್ಬರಿಗಿಂತ ಒಬ್ಬರು ಪ್ಲ್ಯಾನ್ಸ್ ಮಾಡ್ತಾರೆ, ಟ್ರ್ಯಾಪ್ಸ್ ಮಾಡ್ತಾರೆ. ಒಬ್ಬರನ್ನ ಸೋಲ್ಸೋದಕ್ಕೆ ಅವರ ಹತ್ರ ಇರೋ ಇಡೀ ಶಕ್ತಿಯನ್ನು ಯೂಸ್ ಮಾಡ್ತಾರೆ. ಇಡೀ ಎಲ್ಲ ಬುದ್ಧಿಯನ್ನು ಯೂಸ್ ಮಾಡ್ತಾರೆ. ಇದು ಕೇವಲ ಯುದ್ಧ ಅಲ್ಲ, ಇದು ಬುದ್ಧಿವಂತಿಕೆಯ ಹೋರಾಟ. ಲೈಟ್ ಯಾಗಮಿ ಎಲ್ಲಿ ಕೆಲಸ ಮಾಡ್ತಿದ್ದಂಥ ಇನ್ವೆಸ್ಟಿಗೇಷನ್ ಗ್ರೂಪ್ಗೆ ಅವನೇ ಜಾಯ್ನ್ ಆಗ್ತಾನೆ. ಯಾಕಂದರೆ ಅವನಿಗೆ ಅವನ ಕಿರಾ ಐಡೆಂಟಿಟಿನ ಮರೆಮಾಚಬೇಕಿತ್ತು ಮತ್ತು ಎಲ್ನ ಮುಂದಿನ ಪ್ಲ್ಯಾನ್, ಅವನ ಕಿರಾನ ಹಿಡಿಯೋದಕ್ಕೆ ಅವನ ಮುಂದಿನ ಪ್ಲ್ಯಾನ್ ಏನಿತ್ತು ಅಂತ ತಿಳ್ಕೊಬೇಕಿತ್ತು. ಲೈಟ್ ಯಾಗಮಿ ಅವನ ಸುತ್ತ ಇರುವವರನ್ನು ಅವನ ಜಾಲಕ್ಕೆ ಬೀಳಿಸ್ಕೊಳ್ತಾ ಹೋಗ್ತಾನೆ, ಸ್ವತಃ ಅವನ ತಂದೆಯನ್ನು ಸೇರಿಸಿ. ಲೈಟ್ ಯಾಗಮಿ ಈ ಬುದ್ಧಿವಂತಿಕೆ ಯುದ್ಧನ ಗೆಲ್ಲೋದಕ್ಕೆ ಎಲ್ನ ವಿರುದ್ಧ ಅವನು ದೊಡ್ಡ ಮಾಸ್ಟರ್ ಪ್ಲ್ಯಾನೇ ಮಾಡಬೇಕಾಗಿ ಬಂತು. ಲೈಟ್ ಯಾಗಮಿ ಅಂದರೆ ಕಿರಾ ಈ ಡೆತ್ ನೋಟ್ನ ತುಂಬ ಬುದ್ಧಿವಂತಿಕೆಯಿಂದ ಉಪಯೋಗಿಸ್ತಾನೆ. ಅವನು ಟೆಂಪ್ರವರಿಯಾಗಿ ಈ ಡೆತ್ ನೋಟ್ನ ಮತ್ತು ಇದರ ಮೆಮೊರಿಯನ್ನು ಕೂಡ ಅವನಿರುವ ಸಿಚುವೇಶನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ಡೆತ್ ನೋಟ್ನ ಅವನಿರೋ ಮೆಮೊರಿಯನ್ನು ಬಿಟ್ಬಿಡ್ತಾನೆ. ಹಾಗೆಯೇ ಲೈಟ್ ಯಾಗಮಿ ಇನ್ನೊಂದು ಡೆತ್ ನೋಟ್ ಯೂಸರ್ ಆದಂಥ ಮೀಸಾ ಅಮಾನೆ ಮತ್ತು ಅವಳ ಶಿನಿಗಾಮಿ ಆದಂಥ ರೆಮ್, ಇವರಿಬ್ಬರನ್ನೂ ಕೂಡ ಅವನ ಮುಂದಿನ ಗುರಿಗೋಸ್ಕರ ಅವನಿಗೆ ಬೇಕಾದ ಹಾಗೆ ಬಳಸ್ಕೊಳ್ತಾನೆ. ಇಂಥ ದೊಡ್ಡ ಮಾಸ್ಟರ್ ಪ್ಲಾನ್ ಮಾಡಿದಂಥ ಲೈಟ್ ಯಾಗಮಿ ಕೊನೆಗೂ ಎಲ್ನ ಅಂತ್ಯನ ಬರೆದೇ ಬಿಡ್ತಾನೆ. ಇಷ್ಟಾದರೂ ಕೂಡ ನಿಯರ್ ಆ್ಯಂಡ್ ಮೆಲ್ಲೋ ಇವರಿಬ್ಬರು ಕಿರಾಗೋಸ್ಕರ ಅಂದರೆ ಲೈಟ್ ಯಾಗಮಿಗೋಸ್ಕರ ಮಾಡುವಂಥ ಕೊನೆಯ ಹಂಟ್. ಎಲ್ ಸತ್ತ ಮೇಲೆ ಅವನ ಥರನೇ ಇರುವಂಥ ಮತ್ತಿಬ್ಬರು ಬರ್ತಾರೆ. ಅವರೇ ನಿಯರ್ ಮತ್ತು ಮೆಲ್ಲೋ. ಅವರು ಎಲ್ನ ಜಾಗವನ್ನು ತಗೋತಾರೆ.
ಅದೇ ಎಲ್ಲಿ ಶುರು ಮಾಡಿದಂಥ ಇನ್ವೆಸ್ಟಿಗೇಷನ್ ಅಂದರೆ ಕಿರಾನ ಹಿಡಿಯುವಂಥ ಇನ್ವೆಸ್ಟಿಗೇಷನ್ನ ಮುಂದುವರಿಸ್ತಾರೆ. ಈಗಲೂ ಕೂಡ ಲೈಟ್ ಯಾಗಮಿ ಇನ್ವೆಸ್ಟಿಗೇಷನ್ ಒಳಗಡೆ ಫೇಕ್ ಹೆಲ್ಪ್ ಮಾಡೋ ಥರ ಇನ್ನೂ ಅದೇ ಇನ್ವೆಸ್ಟಿಗೇಷನ್ ಒಳಗಡೆ ಇರ್ತಾನೆ. ಲೈಟ್ ಯಾಗಮಿ ನಿಯರ್ ಮತ್ತು ಮೆಲ್ಲೋನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂದರೆ ಅವನು ಎಲ್ನ ಸಾಯಿಸಿದ ನಂತರ ಅವನಿಗೆ ತುಂಬ ಕಾನ್ಫಿಡೆನ್ಸ್ ಜಾಸ್ತಿ ಆಗಿರುತ್ತೆ. ಲೈಟ್ ಯಾಗಮಿ ಗೆಲುವಿನ ನಂತರ ತುಂಬ ನಿಶ್ಚಿಂತೆಯಿಂದ ಇರ್ತಾನೆ. ಆದರೆ ನಿಯರ್ ಮತ್ತು ಮೆಲ್ಲೋ ಅವನ ಅಂತಿಮ ವಿನಾಶಕ್ಕೆ ಸಿದ್ಧತೆ ನಡೆಸ್ತಾ ಇರ್ತಾರೆ. ಲೈಟ್ ಯಾಗಮಿ ಅಂದರೆ ಕಿರಾನ ವಿನಾಶ. ಕೊನೆಯಲ್ಲಿ ನಿಯರ್ ಲೈಟ್ ಯಾಗಮಿನ ಫೇಕ್ ಡೆತ್ ನೋಟ್ ಟ್ರ್ಯಾಪ್ನಲ್ಲಿ ಬೀಳ್ಸೇ ಬಿಡ್ತಾನೆ. ಆಗಲೇ ಲೈಟ್ ಯಾಗಮಿ ಅಂದರೆ ಕಿರಾ ಅವನ ನಿಯಂತ್ರಣವನ್ನೇ ಕಳ್ಕೊಳ್ತಾನೆ, ಹುಚ್ಚನಾಗ್ಬಿಡ್ತಾನೆ. ಲೈಟ್ ಯಾಗಮಿ ಅವನನ್ನು ಬಂಧಿಸಲು ಹೋದಾಗ ಅವನ ಆ ನಗು, ಆ ಒಂದು ನಗು ಎಲ್ಲರನ್ನ ಸ್ತಬ್ಧ ಮತ್ತು ಭಯಗೊಳಿಸ್ಬಿಡುತ್ತೆ. ಕೊನೆಗೆ ಲೈಟ್ ಯಾಗಮಿಗೆ ಅವನ ತಪ್ಪಿನ ಅರಿವಾಗುತ್ತೆ. ಕೊನೆಗೆ ಲೈಟ್ ಯಾಗಮಿ ಅವನಿಗೆ ಯಾರಿಂದ ಈ ಡೆತ್ ನೋಟ್ ಸಿಕ್ಕಿತ್ತೋ ಅವನಿಂದಲೇ, ಅಂದರೆ ರಿಯುಕ್ನಿಂದಲೇ ಅವನ ಮಾತಿನಂತೆ ಇದೇ ಡೆತ್ ನೋಟಲ್ಲಿ ಲೈಟ್ ಯಾಗಮಿಯ ಹೆಸರನ್ನು ಬರೀತಾನೆ. ಲೆಗಸಿ ಆಫ್ ಲೈಟ್ ಯಾಗಮಿ. ಲೈಟ್ ಯಾಗಮಿ ಸತ್ತ ನಂತರ ಕೂಡ ಅವನು ಒನ್ ಆಫ್ ದ ಮೋಸ್ಟ್ ಕಾಂಪ್ಲೆಕ್ಸ್ ಆ್ಯಂಡ್ ಡಿಬೇಟೆಡ್ ಕ್ಯಾರೆಕ್ಟರ್ ಆಗ್ತಾನೆ ಇಡೀ ಆ್ಯನಿಮೆಯಲ್ಲೇ. ನಿಮಗೇನನ್ಸುತ್ತೆ, ಅವನು ಹೀರೋನ ಅಥವಾ ವಿಲ್ಲನ್ನ ಅಥವಾ ಅವೆರಡರ ಮಧ್ಯದಲ್ಲಿ ಯಾರೋನ? ಲೈಟ್ ಯಾಗಮಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕೆಳಗಡೆ ಕಾಮೆಂಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.